ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಈ ಬೆಂಗಳೂರಿನಲ್ಲಿ ಈ ಡೆಲಿವರಿ ಬಾಯ್ಸ್ ಯಾವ ರೀತಿ ಫುಡ್ನ ಡೆಲಿವರಿ ಮಾಡ್ತಾರೆ ಮತ್ತು ಯಾವ ರೀತಿ ಕರೆಕ್ಟ್ ಟೈಮಿಗೆ ತಗೊಂಡೋಗ್ತಾರೆ ಮತ್ತು ಆಮೇಲೆ ಅವ್ರಿಗೆ ಆಗೋವಂಥ ತೊಂದರೆಗಳು ಏನೇನು ಮತ್ತು ಆಮೇಲೆ ಈ ಬೆಂಗಳೂರು ಟ್ರಾಫಿಕ್ನಲ್ಲಿ ಯಾವ ರೀತಿ ಅವರು ಆನ್ ಟೈಮ್ನಲ್ಲಿ ಡೆಲಿವರಿಗಳು ಮಾಡ್ತಾರೆ ಮತ್ತು ಅದಾದಮೇಲೆ ಇವರು ಎಷ್ಟು ಚೆನ್ನಾಗಿ ಎಲ್ಲರನ್ನೂ ಫುಡ್ಗಳಾಗಲಿ ಇನ್ನೊಂದಾಗಲಿ ಯಾವ ರೀತಿ ಆನ್ಲೈನಲ್ಲಿ ಬುಕ್ ಮಾಡಿರೋಂಥದ್ದನ್ನ ಗ್ರಾಹಕರಿಗೆ ತಲುಪಿಸ್ತಾರೆ, ಹೆಂಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾಯಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಬೆಂಗಳೂರಿನಲ್ಲಿ ಯಾರಿಗೂ ಕೂಡ ಅಷ್ಟೊಂದು ಟೈಮ್ ಇರೋದಿಲ್ಲ. ಮತ್ತು ಆಮೇಲೆ ಇವಾಗ ಆಗಿನ ಕಾಲದಲ್ಲಿ ಯಾವ ರೀತಿ ಇತ್ತು ಅಂದರೆ ಹೆಣ್ಮಕ್ಳುಗಳು ಮನೆ ಕೆಲಸ ಮಾಡಿಕೊಂಡು ಮನೆಯಲ್ಲಿ ಎಲ್ಲರೂ ನೋಡಿಕೊಂಡು ಅಡುಗೆ ಮಾಡಿಕೊಂಡು ಮತ್ತು ಆಮೇಲೆ ಆಗಿನ ಕಾಲದಲ್ಲಿ ಹೆಣ್ಮಕ್ಳು ಎಲ್ಲ ರೀತಿ ಮನೆ ಕೆಲಸಗಳನ್ನ ಮತ್ತು ಎಲ್ಲ ಕೆಲಸಗಳನ್ನ ಕಲ್ತ್ಕೊಂಡಿರ್ತಿದ್ರು. ಅದು ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳು ಹೆಂಗಾಗ್ಬಿಟ್ಟಿದೆ ಅಂದರೆ ಅವ್ರಿಗೆ ಅಡುಗೆ ಮಾಡೋಕ್ಕೂ ಬರೋದಿಲ್ಲ, ಮನೆ ಕೆಲಸಗಳು ಮಾಡೋದಕ್ಕೆ ಬರೋದಿಲ್ಲ. ಮತ್ತು ಆಮೇಲೆ ಹಳೆ ಕಾಲದಲ್ಲಿ ಅಷ್ಟು ಓದಿರ್ತಿರ್ಲಿಲ್ಲ ಹೆಣ್ಮಕ್ಳುಗಳು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಗಂಡು ಮಕ್ಳಿಗಿಂತ ಹೆಣ್ಮಕ್ಳು ತುಂಬ ಓದಿರ್ತಾರೆ. ಮತ್ತು ಅದಾದಮೇಲೆ ಅವರು ಇವಾಗ ಅವ್ರಿಗೆ ಅಡುಗೆ ಸಮೇತಗೂ ಮಾಡೋಕ್ಕೆ ಬರೋದಿಲ್ಲ, ಮನೆ ಕೆಲಸಗಳು ಸಮೇತಗೂ ಮಾಡೋಕ್ಕೆ ಬರೋದಿಲ್ಲ. ಇವಾಗ ಬೆಂಗಳೂರಿನಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಟೈಮ್ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಒಬ್ಬೊಬ್ರು ಏನಾಗುತ್ತೆ ಅಂದರೆ ಬೆಳಿಗ್ಗೆ ಹೋದರೆ ರಾತ್ರಿಗೆ ಬರ್ತಾರೆ ಕೆಲಸ ಮುಗಿಸ್ಕೊಂಡು, ಅವ್ರಿಗೆ ಮನೆ ಕೆಲಸ ಮಾಡ್ಕೊಂಬಕ್ಕೆ ಕೂಡ ಟೈಮ್ ಇರೋದಿಲ್ಲ. ಅದಾದಮೇಲೆ ಅವರಿಗೆ ಅಡುಗೆ ಮಾಡೋಕ್ಕೂ ಸಮೇತಗೂ ಬರೋದಿಲ್ಲ. ಮತ್ತು ಹಂಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಈ ದುಡ್ಡಿರೋ ಅಂಥವ್ರು, ದುಡ್ಡು ಜಾಸ್ತಿ ಇರೋ ಅಂಥವ್ರು ಮತ್ತು ಆಮೇಲೆ ಅನುಕೂಲವಾಗಿರೋಂಥವ್ರು ಏನು ಮಾಡ್ತಾರೆ, ಆನ್ಲೈನಲ್ಲಿ ಫುಡ್ನ ತುಂಬ ಬುಕ್ ಮಾಡ್ತಾರೆ. ಮತ್ತು ಅದಾದಮೇಲೆ ಅವ್ರು ಆನ್ಲೈನಲ್ಲಿ ಜಾಸ್ತಿ ತಿಂತಾರೆ. ಮತ್ತು ಆಮೇಲೆ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಆನ್ಲೈನಲ್ಲಿ ಫುಡ್ ಅಂತ ಮಾತ್ರ ಅಲ್ಲ, ಪ್ರತಿಯೊಂದು ಅಷ್ಟೇ, ತರಕಾರಿ ಆಗಲಿ, ಹಣ್ಣಾಗಲಿ, ಬಟ್ಟೆ ಐಟಮ್ ಆಗಲಿ, ಮೊಬೈಲ್ ಆಕ್ಸೆಸರೀಸ್ ಆಗಲಿ, ಇನ್ನೊಂದು ಮತ್ತೊಂದು ಮಗದಮ್ಮಾಗಲಿ, ಯಾವುದೇ ಆಗಲಿ ಎಲ್ಲ ಸಮೇತಗೂ ತಗೊಂಬಂದು ಆನ್ಲೈನಲ್ಲೇ ಎಲ್ಲ ಬುಕ್ ಮಾಡ್ಕೊಂಡು ತರಿಸ್ಕೊಳ್ತಾ ಇದ್ದಾರೆ. ಮುಂಚೆ ಏನಾಗಿತ್ತಂದರೆ ಎಲ್ಲ ಅಂಗಡಿಗಳ್ಗೆ ಹೋಗ್ಬಿಟ್ಟು ಮತ್ತು ಆಮೇಲೆ ಮಾರ್ಕೆಟ್ಗೆ ಹೋಗ್ಬಿಟ್ಟು ಎಲ್ಲ ತರಬೇಕಾಗಿತ್ತು. ಆದರೆ ಇವಾಗಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲ ನಾವಿರೋ ಹತ್ರನೇ ಎಲ್ಲ ಬರ್ತದೆ, ದುಡ್ಡು ಒಂದು ಸ್ವಲ್ಪ ಎಕ್ಸ್ಟ್ರಾ ಕೊಟ್ಬಿಟ್ರೆ ಸಾಕು. ಆಮೇಲೆ ಆಗಿನ ಕಾಲದಲ್ಲಿ ಎಲ್ಲ ಮನೆಯಲ್ಲೇ ಅಡುಗೆ ಮಾಡೋದ್ರಿಂದ ಅದು ಆರೋಗ್ಯವಾಗಿ ಕೂಡ ಇರ್ತಿತ್ತು ಮತ್ತು ಅದನ್ನು ಹೆಲ್ತಿಯಾಗಿರ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಈ ಆನ್ಲೈನಲ್ಲಿ ಅದು ಯಾವಾಗ ಮಾಡಿರ್ತಾರೋ ಏನೋ ಮತ್ತು ಆಮೇಲೆ ಅದು ಚೆನ್ನಾಗಿರುತ್ತೋ ಇಲ್ಲೋ ಗೊತ್ತಿಲ್ಲ, ಮತ್ತು ಆದಮೇಲೆ ಅದು ಆರೋಗ್ಯವಾಗಿ ಕೂಡ ಇರೋದಿಲ್ಲ. ಹಂಗಾಗಿ ನಾವು ಮನೆಯಲ್ಲಿ ಏನು ಪ್ರಿಪೇರ್ ಮಾಡ್ಕೊತೀವೋ ಅದು ಆದಷ್ಟು ಉತ್ತಮ ಅಂತ ನನ್ನ ಅನಿಸಿಕೆ. ಈ ಹೋಟ್ಲುಗಳಲ್ಲಾಗಲಿ, ಆನ್ಲೈನಲ್ಲಾಗಲಿ, ಇನ್ನೊಂದಾಗಲಿ, ಮತ್ತೊಮ್ಮಾಗಲಿ, ಮೊಗದಮ್ಮಾಗಲಿ ಅಷ್ಟು ಚೆನ್ನಾಗಿರೋದಿಲ್ಲ. ಮತ್ತು ಅದಾದಮೇಲೆ ನಾವು ಆದಷ್ಟು ಮನೆಯಲ್ಲೇ ಈ ಕೆಲಸಗಳನ್ನೆಲ್ಲ ಮಾಡಿಕೊಂಡು, ಮನೆ ಕೆಲಸ ಮಾಡಿಕೊಂಡು ಸ್ವಲ್ಪ ಅಡುಗೆಗಳು ನಾವೇ ಪ್ರಿಪೇರ್ ಮಾಡ್ಕೊಂಡ್ರೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಅದಾದಮೇಲೆ ಅದು ತುಂಬ ಸೇಫ್ಟಿ ಕೂಡ ಇರುತ್ತೆ. ಮತ್ತು ಆಮೇಲೆ ನಮ್ಗೆ ಯಾವುದೇ ರೀತಿ ರೋಗ ಹರಡೋದಿಲ್ಲ, ಕಾಯಿಲೆ ಕಸಾಲೆಗಳು ಕೂಡ ಬರೋದಿಲ್ಲ. ಆದರೆ ಈ ಆನ್ಲೈನಲ್ಲಿ ಈ ಹೋಟ್ಲುಗಳಲ್ಲಿ ಹೊರಗಡೆ ಜಂಕ್ ಫುಡ್ಗಳಾಗಲಿ ನಾವು ಜಾಸ್ತಿ ತಿಂದರೆ ಆರೋಗ್ಯ ಕೆಡುತ್ತೆ. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.